ಹಾಯ್ ಫ್ರೆಂಡ್ಸ್, ಮಸ್ಟ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬಿಸಿಸಿಐ ಈ ವರ್ಷದ ಅಂದರೆ 2025ರ 34 ಆಟಗಾರರ ಸೆಂಟ್ರಲ್ ಕಾಂಟ್ರಾಕ್ಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತೀಯ ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ಮತ್ತು ಬ್ಯಾಟಿಂಗ್ ಮಾಂತ್ರಿಕ ವಿರಾಟ್ ಕೊಹ್ಲಿ ಅತ್ಯುನ್ನತ ಅಂದರೆ A+ ದರ್ಜೆಯಲ್ಲಿ ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಇವರ ಜೊತೆ ಕಳೆದ ವರ್ಷದಂತೆಯೇ ರವೀಂದ್ರ ಜಡೇಜಾ ಮತ್ತು ವೇಗಿ ಜಸ್ಪ್ರೀತ್ ಬೂಮ್ರಾ ಕೂಡ A+ ಸ್ಥಾನ ಪಡೆದಿದ್ದಾರೆ. ವಾರ್ಷಿಕ 7 ಕೋಟಿ ಸಂಭಾವನೆ ಸಿಗುವ A+ ಪಟ್ಟಿಯಲ್ಲಿ ಈ 4 ಆಟಗಾರರು ಮಾತ್ರ ಇದ್ದಾರೆ. ಇನ್ನು ಭಾರತದ ಚಾಂಪಿಯನ್ಸ್ ಟ್ರೋಫಿ ಹೀರೋ ಶ್ರೇಯಸ್ ಅಯ್ಯರ್ ಈ ಬಿಸಿಸಿಐ ಕಾಂಟ್ರಾಕ್ಟ್ ಲಿಸ್ಟ್ ನಲ್ಲಿ ಪುನಃ ಸ್ಥಾನ ಪಡೆದಿದ್ದಾರೆ. ಕಳೆದ ವರ್ಷ IPLಗಾಗಿ ದೇಶೀಯ ಕ್ರಿಕೆಟ್ ಅನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇವರನ್ನು ಗುತ್ತಿಗೆ ಪಟ್ಟಿಯಿಂದ ಕೈಬಿಡಲಾಗಿತ್ತು. ವಿಕೆಟ್ ಕೀಪರ್ ಬ್ಯಾಟರ್ ಇಶಾನ್ ಕಿಶನ್ ಅವರನ್ನು ಸಹ ಇದೇ ಕಾರಣಕ್ಕೆ ಕೈಬಿಡಲಾಗಿತ್ತು. ಈಗ ಶ್ರೇಯಸ್ ಅಯ್ಯರ್ ಅವರನ್ನು B ದರ್ಜೆಗೆ ಮತ್ತು ಇಶಾನ್ ಕಿಶನ್ ಅವರನ್ನು C ದರ್ಜೆಗೆ ಸೇರಿಸಲಾಗಿದೆ. ಇನ್ನು ವಾರ್ಷಿಕ 5 ಕೋಟಿ ಸಂಭಾವನೆ ಪಡೆಯುವ A ಪಟ್ಟಿಯನ್ನು ನೋಡುವುದಾದ್ರೆ ವಿಶೇಷವಾಗಿ ರಿಷಬ್ ಪಂತ್ ಈ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು B ದರ್ಜೆಯಿಂದ A ದರ್ಜೆಗೆ ಮುಂಬಡ್ತಿಯಾಗಿ ಪಡೆದಿದ್ದಾರೆ. ಇನ್ನು ಉಳಿದ ಆಟಗಾರರಾದ ಮೊಹಮ್ಮದ್ ಸಿರಾಜ್, KL ರಾಹುಲ್, ಶುಭ್ಮನ್ ಗಿಲ್, ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಶಮಿ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಇನ್ನು ವಾರ್ಷಿಕ 3 ಕೋಟಿ ಸಂಭಾವನೆ ಪಡೆಯುವ B ದರ್ಜೆಯನ್ನು ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಯಶಸ್ವಿ ಜೈಸ್ವಾಲ್ ಮತ್ತು ಶ್ರೇಯಸ್ ಅಯ್ಯರ್ ಸ್ಥಾನ ಪಡೆದಿದ್ದಾರೆ. ವಾರ್ಷಿಕ 1 ಕೋಟಿ ಸಂಭಾವನೆ ಪಡೆಯುವ C ದರ್ಜೆಯಲ್ಲಿ ಅತ್ಯಧಿಕ ಅಂದರೆ 19 ಆಟಗಾರರಿದ್ದಾರೆ. ಹರ್ಷಿತ್ ರಾಣಾ, ಅಭಿಷೇಕ್ ಶರ್ಮಾ, ವರುಣ್ ಚಕ್ರವರ್ತಿ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಉಳಿದ ಆಟಗಾರರು ಕಳೆದ ವರ್ಷದಂತೆ ರಿಂಕು ಸಿಂಗ್, ತಿಲಕ್ ವರ್ಮಾ, ಋತುರಾಜ್ ಗಾಯಕ್ವಾಡ್, ಶಿವಮ್ ದುಬೆ, ರವಿ ಬಿಷ್ಣೋಯ್, ವಾಷಿಂಗ್ಟನ್ ಸುಂದರ್, ಮುಖೇಶ್ ಕುಮಾರ್, ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ, ರಜತ್ ಪಟಿದಾರ್, ಧ್ರುವ್ ಜುರೇಲ್, ಸರ್ಫರಾಜ್ ಖಾನ್, ಇಶಾನ್ ಕಿಶನ್, ಆಕಾಶ್ ದೀಪ್ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ.